ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಬನ್ನೇರುಘಟ್ಟದ ಚಂಪಕಧಾಮಸ್ವಾಮಿ ದೇವಸ್ಥಾನದ 2ನೇ ಪಾರ್ಟ್ ನೋಡ್ಕೊಂಡು ಬರೋಣ. ಪಾರ್ಟ್ 1 ನಲ್ಲಿ ಹೇಳಿರೋ ಬೆಟ್ಟದ ಹೆಸರು ವಹಿನಿಗಿರಿ. ಈ ಬೆಟ್ಟದಿಂದ ಸುಮಾರು 3 ಕಿಲೋಮೀಟರ್ ಮುಂದೆ ಕಾಡಿನಲ್ಲಿ ನಡೆದು ಹೋದರೆ ಅಲ್ಲಿ ಸುವರ್ಣಮುಖಿ ಕಲ್ಯಾಣಿ ಕಾಣಸಿಗುತ್ತದೆ. ಈ ಕಲ್ಯಾಣಿಯ ನೀರು ಔಷಧಿ ಹಾಗೂ ಶುದ್ಧಿ ಗುಣಗಳನ್ನು ಹೊಂದಿದೆ ಎಂದು ಪೌರಾಣಿಕ ಇತಿಹಾಸದಿಂದ ತಿಳಿದು ಬರುತ್ತದೆ. ಪಾಂಡವರ ವಂಶಸ್ಥನಾದ ರಾಜ ಜನಮೇಜಯ ಭಾರಿ ಚರ್ಮ ರೋಗದಿಂದ ಬಳಲುತ್ತಿದ್ದನು. ಋಷಿಗಳ ಸೂಚನೆಯಂತೆ ಈ ಕಲ್ಯಾಣಿಗೆ ಬಂದು ಸ್ನಾನ ಮಾಡಿದ ನಂತರ ಸಂಪೂರ್ಣ ಗುಣಮುಖನಾದನೆಂಬ ಪ್ರಸಿದ್ಧ ಕಥೆ ಇದೆ. ಈ ಕಲ್ಯಾಣಿಯ ಇನ್ನೊಂದು ವಿಶೇಷತೆ ಏನೆಂದರೆ ಕಲ್ಯಾಣಿಯ ತಳಭಾಗದಲ್ಲಿ ಆಂಜನೇಯ ಸ್ವಾಮಿಯ ಶಿಲಾಮೂರ್ತಿ ಇದೆ. ಕೇವಲ ರಾಮನವಮಿ ಎಂದು ಮಾತ್ರ ಈ ಕಲ್ಯಾಣಿಯನ್ನು ಖಾಲಿ ಮಾಡಿ ಅಲ್ಲಿರುವ ಹನುಮಂತ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಈ ಕಲ್ಯಾಣಿಯ ತಟದಲ್ಲಿ ಶ್ರೀ ಅಂಬಾಭವಾನಿ ಆಶ್ರಮವಿದೆ. ಪ್ರಕೃತಿಯ ಮಡೆಯಲ್ಲಿರುವ ಈ ಸ್ಥಳವನ್ನು ಕಣ್ಣು ತುಂಬಿಕೊಳ್ಳುವುದೇ ಒಂದು ಭಾಗ್ಯ ಎಂದು ಹೇಳಬಹುದು. ಹೀಗೆ ಒಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.